ಕಟ್ಟಿಗೆಗೆ ಜೀವ ತುಂಬುವ ಕಲೆಗಾರ. ಮೂರ್ತಿ ಕೆತ್ತನೆಯಲ್ಲಿ ಸರಿಸಾಟಿ ಇಲ್ಲ. ಆಧುನಿಕ ಜಗತ್ತಿನ ಜಗಣಾಚಾರಿ, ಮಹಾ ಶಿಲ್ಪಿ. ಪ್ರತಿ ಊರು ಕೇರಿಗಳಲ್ಲಿ ದೇವಸ್ಥಾನ ಇರಲೇಬೇಕಲ್ವಾ? ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿ ಇರಲೇಬೇಕಲ್ವಾ? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳೋಕೆ ಹಾಗೂ ಭಕ್ತಿಯಿಂದ ಬೇಡಿಕೊಳ್ಳೋಕೆ ಅಲ್ಲೊಂದು ಸುಂದರವಾದ ಜೀವಕಳೆ ಇರುವ ದೇವಿ ಶಿಲ್ಪವನ್ನು ನೋಡಿದ ಕೂಡಲೇ ಕೈ ಮುಗಿದು ನಮಸ್ಕರಿಸಬೇಕೆನ್ನುವ ಭಾವನೆ ಬರುತ್ತದೆ ಅಲ್ವಾ? ಅಂತಹ ದೇವಿ ಮೂರ್ತಿಗಳನ್ನು ಕೆತ್ತುವ ಕಾಯಕವನ್ನು ಉತ್ತರ ಕರ್ನಾಟಕದಾದ್ಯಂತ ನಾಗಲಿಂಗ ಶಿಲ್ಪಿಗಳು ಅಂತ ಕರೆಸಿಕೊಳ್ಳೋ ಇವರು ಅದೆಷ್ಟು ದೇವಿಗಳ ಮೂರ್ತಿಗಳನ್ನು ಕೆತ್ತಿದ್ದಾರೋ ಲೆಕ್ಕವೇ ಇಲ್ಲ. ನಾಗಲಿಂಗ ಬಡಿಗೇರವರು ಮೂಲತಃ ಬಡಿಗೆ ವೃತ್ತಿಯವರು. ತಮ್ಮ ತಂದೆ ಹಾಗೂ ಅಜ್ಜನಿಂದ ಬಂದ ಬಳುವಳಿಯಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬೆಳಗಲಿ ಎನ್ನುವ ಕುಗ್ರಾಮದಲ್ಲಿ ಇರುವ ಇವರು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ. ಅಲ್ಲದೆ ಇವರು ಕಟ್ಟಿಗೆಯಲ್ಲಿ ಕೆತ್ತಿದ ಮೂರ್ತಿಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ನಾವಿವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಿನ ಬೆಳಗಲಿ ಗ್ರಾಮಕ್ಕೆ ಬಂದಿದ್ದೀವಿ. ನಾವಿವತ್ತು ಇಲ್ಲಿ ಯಾಕಿದ್ದೀವಿ ಅಂತಂದ್ರೆ, ಮೂರ್ತಿ ಕೆತ್ತನೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿರತಕ್ಕಂತಹ ನಾಗಲಿಂಗಪ್ಪ ಬಡಿಗೇರವರ ಮನೆಯಲ್ಲಿ ಇದ್ವಿ ನಾವು ಇವತ್ತು. ಇಲ್ಲಿ ಅವರು ಯಾವ್ಯಾವ ರೀತಿಯಾದಂತಹ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ರು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೂ ನಮ್ಮ ಚಾನಲ್ ವತಿಯಿಂದ ಸ್ವಾಗತ ಸರ್. ಎಷ್ಟು ವರ್ಷದಿಂದ ಈ ಕೆತ್ತನೆಯನ್ನ ಮಾಡ್ತಾರೆ? ಸುಮಾರು ನಮ್ಮ ಅಜ್ಜನ ಕಾಲದಿಂದಲೂ ಈ ಕೆತ್ತನೆ ಕೆಲಸ ನಮ್ಮ ಮನೆಯಲ್ಲಿ ಪ್ರಾರಂಭವಾಗಿದ್ದ. ನಮ್ಮ ಅಪ್ಪಾರು ಮತ್ತ ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ರಂತ. ಈ ಗ್ರಾಮದೇವಿ, ಮರಿಯಮ್ಮ, ಕರಿಯಮ್ಮ, ಉಡಚಮ್ಮ ಇನ್ನ ಅನೇಕ ಮೂರ್ತಿಗಳನ್ನ ಕಟ್ಟಿಗೆಯಲ್ಲಿ ಮತ್ತು ಕಲ್ಲಿನಲ್ಲಿ ಅನೇಕ ಮೂರ್ತಿಗಳನ್ನ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ತಂದೆಯವರು ಮತ್ತು ಅಪ್ಪಾರು ಮಾಡ್ಕೊಂತ ಬಂದಿದ್ರು. ಅದೇ ತರನಾಗಿ ನಾವು ಈ ಕೆಲಸವನ್ನ ಮುಂದುವರ್ಸ್ಕೊಂತ ಬಂದಿದ್ದೇವೆ. ನೀವು ಕಲ್ಲಿನೊಳಗ ಮಾಡ್ತಿದ್ದ ಅಂತ ಹೇಳಿ? ಹೌದಾ? ಬರೀ ಕಟ್ಟಿಗೆ ಮಾತ್ರ ಇದಾವ ಸರ್ ಅಲ್ಲಿ? ಕಟ್ಟಿಗೆಯಿಂದ ಮಾಡಿರುವಂತ ಮೂರ್ತಿಗಳು ಮಾತ್ರ? ಹೌದ್ರಿ. ಆ ಕಟ್ಟಿಗೆಯಿಂದ ಮಾಡಿರೋ ಮೂರ್ತಿಗಳಕ್ಕಿಂತ ಮೊದಲು ಕಲ್ಲಿನ ಮಾಡಿದ್ದೇವೆ ಸರ್. ಯಾವ್ಯಾವ ಊರಿಗೆಲ್ಲ ನಾವು ಕಲ್ಲಿನ ಮೂರ್ತಿಗಳನ್ನ ಒಂದು ಗಂಗಿಮಾಳವ ಮೈಲಾಲಿಂಗಪ್ಪ ಅಂತ ಹೇಳಿ ಶಿರೂರಿಗೆ ನಮ್ಮ ತಂದೆಯವರು ಮಾಡಿಕೊಟ್ಟಿದ್ರು. ಮತ್ತೆ ಬೆಂಡಿಗೇರಿಗೆ ಒಂದು ದುರ್ಗಾದೇವಿನ ಮಾಡಿಕೊಟ್ಟಿದ್ರು. ಮತ್ತೆ ಕಬನೂರಿಗೆ ಸಾಕಷ್ಟು ಮೂರ್ತಿಗಳನ್ನ ಕಬನೂರಲ್ಲಿ ಮಾಡಿಕೊಟ್ಟಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ ನಮ್ಮ ತಂದೆಯವರು ಮತ್ತು ಕಲಘಟಗಿ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೇವೆ ನಾವು. ಕಲ್ಲಿನ ಮೂರ್ತಿ ಆಗಲಿ, ಕಟ್ಟಿಗೆ ಮೂರ್ತಿ ಆಗಲಿ, ನಮ್ಮ ತಂದೆಯವರು ಆ ಕಲ್ಲಿನ ಮೂರ್ತಿಯನ್ನ ಮಾಡ್ಕೋತಾ ಬಂದ್ರು. ಆದ್ರೆ ಈಗ ಕಲ್ಲಿನ ಮೂರ್ತಿಗಿಂತ ಹೆಚ್ಚಾಗಿ ಗ್ರಾಮದೇವಿ ಮೂರ್ತಿಗೆ ಒಂದು ಹೆಚ್ಚಿನ ಒತ್ತಡವನ್ನ ಕೊಟ್ಟಿದ್ದೇವೆ. ಈಗ ಸರ ನೀವು ಕಲ್ಲಿನ ಮೂರ್ತಿಗಳನ್ನ ಮಾಡ್ತಾ ಇದ್ರಿ. ಕಲ್ಲಿನ ಮೂರ್ತಿಗಳನ್ನ ಮಾಡೋದಕ್ಕೂ ಈ ಕಟ್ಟಿಗೆ ಮೂರ್ತಿಗಳನ್ನ ಮಾಡ್ತಿರಲ್ಲ ಸರ್, ಈಗ ಅದಕ್ಕೂ ಏನ್ ಡಿಫರೆನ್ಸ್ ಇದೆ ಸರ್? ಸರ್ ಏನಿಲ್ರಿ, ಈ ಮೂರ್ತಿಗಳನ್ನ ಮಾಡೋದ್ರ ವಿಶೇಷತೆ ಏನಂತಂದ್ರ, ಕಲ್ಲಿನಲ್ಲಿ ಒಂದು ಕಲ್ಲು ತಗೊಂಡ್ಬಂದು ಆ ಕಲ್ಲಿನಲ್ಲಿ ವಿಗ್ರಹ ಮಾಡ್ತಿದ್ವಿ. ಅದು ನಮ್ಗೆ ಬಹಳಷ್ಟು ಸುಮಾರು ವರ್ಷಗಳಿಂದ ಅಜ್ಜ ನಮ್ಮ ಮುತ್ತಜ್ಜ ಮಾಡ್ತಿದ್ರು. ಈಗ ಕಲ್ಲಿನಕ್ಕಿಂತ ಇವು ಕಟ್ಟಿಗೆ ಮೂರ್ತಿ ಬಹಳಷ್ಟು ಆರ್ಡರ್ ಬರಾಕತ್ತು. ಅಂದ್ರ ಕಟ್ಟಿಗೆ ಮೂರ್ತಿ ನಮ್ಗೆ ಯಾಕೆ ಆರ್ಡರ್ ಬರ್ತವೆ ಅಂದ್ರೆ, ಮೂರ್ತಿಗಳನ್ನ ಒಂದು ವಿಭಿನ್ನವಾಗಿ ಒಂದು ಹೆಚ್ಚಿನ ರೀತಿಯಲ್ಲಿ ನಾವು ಈ ಮೂರ್ತಿ ಕೆಲಸವನ್ನ ಪ್ರಾರಂಭಿಸಿದ್ದೇವೆ. ಮತ್ತು ಸರಿಸುಮಾರು ಒಂದು ಗ್ರಾಮದೇವಿ ಮೂರ್ತಿಗೆ 5 ತರದ ವಿಭಿನ್ನವಾದ ಕಟ್ಟಿಗೆಯನ್ನ ತೆಗೆದುಕೊಂಡು ಬಂದು ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನೊಬ್ಬ ನರಮನುಷ್ಯನಾಗಿ ಹುಟ್ಟಿದ್ರು ದೇವತೆಗಳ ಮೂರ್ತಿಗಳನ್ನು ಕೆತ್ತುತ್ತೇನೆ. ಕೆತ್ತನೆ ಮಾಡಿದ ಮೂರ್ತಿಗಳು ಪೂಜೆಗೊಳಪಡುತ್ತವೆ. ಭಿನ್ನವಾಗದ ರೀತಿಯಲ್ಲಿ ಮೂರ್ತಿಗಳನ್ನು ಕೈಗಳಿಂದಲೇ ಕೆತ್ತನೆ ಮಾಡುತ್ತೇವೆ. ಈ ಭಾಗ್ಯ ನನ್ನ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ಪೂರ್ವಜನ್ಮದ ಪುಣ್ಯ ಅನ್ನುತ್ತಾರೆ ನಾಗಲಿಂಗ ಬಡಿಗೇರ್. ಒಂದು ದೇವತೆಯ ಮೂರ್ತಿ ಕೆತ್ತನೆ ಮಾಡಬೇಕಾದರೆ ಅದರದೇ ಆದ ಪದ್ಧತಿಗಳು ಇರುತ್ತವೆ. ಮೊದಲು ಮಡಿ ಉಡಿಯಿಂದ ಸಂಕಲ್ಪ ಮಾಡುತ್ತಾರೆ. ನಂತರ ಗ್ರಾಮಸ್ಥರ ಜೊತೆಗೂಡಿ ಯಾವ ಕಟ್ಟಿಗೆ ಯೋಗ್ಯವಾದದ್ದು, ಯಾವ ಕಟ್ಟಿಗೆಗಳನ್ನು ಬಳಸಬೇಕು ಎನ್ನುವುದನ್ನು ನಿರ್ಧರಿಸಲಾಗುತ್ತದೆ. ಒಂದು ಶುಭ ಗಳಿಗೆಯಲ್ಲಿ ಪೂಜೆ ಮಾಡಿ ಕೆತ್ತನೆಯನ್ನ ಮಾಡಲಾಗುತ್ತೆ ಅಂತಾರೆ ನಾಗಲಿಂಗ ಬಡಿಗೇರ್.
ಸರ್ ನೀವು ಒಂದು ಮೂರ್ತಿನ ದೇವರ ಮೂರ್ತಿನ ಕೆತ್ತನೆ ಮಾಡ್ಬೇಕಂತಾರೆ ಯಾವ ರೀತಿಯಾಗಿ ಸಂಕಲ್ಪನ ಮಾಡ್ತೀರಾ? ಯಾವ ರೀತಿ ಸಂಕಲ್ಪ ಅಂದ್ರೆ ಸರ ಏನಿಲ್ಲ, ಆ ಒಂದು ಗ್ರಾಮ ದೇವಿ ಮೂರ್ತಿಗೆ ಸಾಕಷ್ಟು ಆ ಗ್ರಾಮದ ಜನರು ಬರ್ತಾರ. ನಾವು ನಮ್ಮ ಊರಾಗ ಹೊಸದ ಗ್ರಾಮ ದೇವಿ ಮೂರ್ತಿ ಮಾಡ್ಬೇಕ್ರಿ, ನೂತನವಾಗಿ ಮೂರ್ತಿಯನ್ನ ತಯಾರಿಸ್ಬೇಕು. ಆ ಪ್ರಕಾರವಾಗಿ ನಿಮಗೊಂದು ನಾವು ದೇವರ ಮೂರ್ತಿಯನ್ನು ಮಾಡೋದಕ್ಕೆ ಇದೇನ ಕೊಡ್ತೇವೆ ಮತ್ತು ಒಂದು ಸಂಸ್ಕಾರವನ್ನು ಕೊಡ್ತೇವೆ ಮತ್ತು ಅದೇ ಪ್ರಕಾರವಾಗಿ ನಿಮಗೆ ಹೊಂದಿಸಿಕೊಡ್ತೇವೆ ಅನ್ನೋ ಅಭಿಪ್ರಾಯನ ತಗೊಂಡ್ಬರ್ತಾರ. ಅವಾಗ ಅವ್ರಿಗೆ ಹಿರಿಯರಿಗೆ ಎಲ್ಲರಿಗೆ ಏನ್ ಮಾಡ್ತೇವೆ, ಆಯ್ತ್ರಿ ಇದು ಗ್ರಾಮ ದೇವಿ ಅಂತ ಅಂದಾಗ ಈ ದೇವಿ ಮೂರ್ತಿಯನ್ನ ಕಟ್ಟಿಗೆ ತಗೊಂಡ್ಬಂದು ಆ ಕಟ್ಟಿಗೆಯನ್ನ ಒಂದು ಕಟ್ಟಿಗೆ ಕೊರಿಸಿ ಆ ಕಟ್ಟಿಗೆಯನ್ನ ಇಟ್ಟು ಒಳ್ಳೆ ದಿನಗಳನ್ನ, ಶುಭ ದಿನಗಳನ್ನಾಗಲಿ ಅಥವಾ ರಾಜಯೋಗ ದಿನಗಳನ್ನಾಗಲಿ ನೋಡಿಕೊಂಡು ಆ ಗ್ರಾಮದ ಹಿರಿಯರನ್ನ ಕರೆಸಿ ಆ ಒಂದು ಕಾರ್ಯಕ್ರಮದಲ್ಲಿ ಅವರಷ್ಟನ್ನು ಭಾಗಿಯಾಗಿ ಆ ಕಟ್ಟಿಗೆಯನ್ನ ಪೂಜೆ ಮಾಡ್ತೇವೆ. ಆ ಕಟ್ಟಿಗೆಯನ್ನ ಪೂಜೆ ಮಾಡಿದ ನಂತರ ಅದಕ್ಕೆ ಒಂದು ಆ ಟೈಮಿಂಗ್ ನಲ್ಲಿ ಆ ಮೂರ್ತಿಯನ್ನ ಪ್ರಾರಂಭವನ್ನ ನಾವು ಆ ಕೆಲಸ ಚಲೋ ಮಾಡ್ತೇವೆ. ಸರ್ ಕಟ್ಟಿಗೆಗಳನ್ನ ಆಯ್ಕೆ ಮಾಡಿದಿರಲ್ಲ ಸರ್, ಯಾವ್ಯಾವ ವಿಧವಾದ ಕಟ್ಟಿಗೆಗಳನ್ನ ನೀವು ಆಯ್ಕೆ ಮಾಡಿ? ಸರ್ ನಾವು ಕಟ್ಟಿಗೆ ಆಯ್ಕೆ ಮಾಡ್ಬೇಕಾದ್ರೆ ಇದಕ್ಕೆ ಮೂರ್ತಿಗೆ ಅಂತ ಆಗಿ ಒಂದು ಶಿವನಿ ಕಟ್ಟಿಗೆ, ನಮ್ಮ ಭಾಗದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಒತ್ತಡ ಕೊಡಬಹುದಾದ್ರೆ ಇದು ಮೂರ್ತಿಯನ್ನ ಶಿವನಿ ಮೂರ್ತಿಯನ್ನ ಮಾಡ್ತೀವಿ ನಾವು. ಶಿವನಿ ಕಟ್ಟಿಗೆಯನ್ನ ಮೂರ್ತಿಯನ್ನ ಮಾಡಿ ಈ ಹಣೆಯಲ್ಲಿ ರಕ್ತಭೂತಾಳ ಕಟ್ಟಿಗೆಯನ್ನ ಹಾಕ್ತೀವಿ. ಈ ಮಧ್ಯದಲ್ಲಿ ಇಲ್ಲಿ ಸೆಂಟರ್ ಅದು ಸ್ವಲ್ಪ ಹಾಕ್ತೇವೆ ರಕ್ತಭೂತಾಳ. ಮತ್ತೆ ಹಿಂದಿನ ಒಂದು ಪ್ರಭಾವಳಿ ಆಗಿರ್ಬೋದು, ಒಂದು ಗದ್ದಿಗೆ ಆಗಿರ್ಬೋದು, ಇದನ್ನ ಸಾಗವಾನಿ ಮೂರ್ತಿಯನ್ನ ಚೌಕಿ ಮತ್ತು ಪ್ರಭಾವಳಿಯನ್ನು ಸಾಗವಾನಿ ಮೂರ್ತಿ ಮಾಡ್ಕೊಂತೇವೆ. ಇವು ಕೈ ಕಾಲು ಪಾದ ಇವೆಲ್ಲವನ್ನು ಶಿವನಿ ಮೂರ್ತಿ ಮಾಡ್ಕೊಂಡು ಹಳೆಯ ಮೂರ್ತಿ ಒಂದು ವಸ್ತುವನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಂತೇವೆ ಬಲಗೈಯಲ್ಲಿ ಆಯುಧ. ಮತ್ತು ಸಾಗವಾನಿ ಶಿವನಿ ರಕ್ತಭೂತಾಳ ಒಂದು ಗಂಧದ ಆಯುಧವನ್ನು ಮಾಡ್ತೇವೆ. ಮತ್ತು ಇನ್ನಿತರ ಒಂದು ಅಂಕ್ಲಿ ಕಟ್ಟಿಗೆಯನ್ನ ಯೂಸ್ ಮಾಡ್ತೇವೆ. ಅಂಕ್ಲಿ ಕಟ್ಟಿಗೆಯನ್ನ ಯೂಸ್ ಮಾಡ್ತೀವಿ ಅಂದ್ರೆ ಬಹಳ ಒಂದು ಶಕ್ತಿಶಾಲಿ ಇರ್ತಕ್ಕಂಥ ಕಟ್ಟಿಗೆ ಅಂದ್ರೆ ಒಂದು ಅಂಕ್ಲಿ ಕಟ್ಟಿಗೆ, ಒಂದು ರಕ್ತಭೂತಾಳ ಕಟ್ಟಿಗೆ ಮತ್ತೆ ಶಿವನಿ ಕಟ್ಟಿಗೆ. ಸರ್ ಈಗ ರಕ್ತಭೂತಾಳ ಕಟ್ಟಿಗೆನ ನೀವು ಉಪಯೋಗಿಸ್ತಾರಲ್ಲ ಸರ್, ಅದರಲ್ಲಿರುವಂತ ಒಂದು ಪವರ್ ಶಕ್ತಿ ಅಂದ್ರೆ ಯಾವ ತರ ಶಕ್ತಿ ಅಂತಂದ್ರೆ ಈ ಮೂರ್ತಿಯನ್ನ ತಯಾರು ಮಾಡ್ತೇವೆ ನಾವು. ಫಸ್ಟ್ ಎಲ್ಲಾ ವಿಧವಾದ ಕಟ್ಟಿಗೆಯನ್ನ 5 ತರದ ಕಟ್ಟಿಗೆಯನ್ನ ಹಾಕಿ ಮೂರ್ತಿಯನ್ನ ತಯಾರು ಮಾಡಿ ಆ ಮೂರ್ತಿಯನ್ನ ಸಿದ್ಧಪಡಿಸಿದ ನಂತರ ಆ ಮೂರ್ತಿಯನ್ನ ಆ ಗ್ರಾಮದ ಹಿರಿಯರನ್ನ ಕರೆಸಿ, ಆಯ್ತಪ್ಪ ನಿಮ್ಮ ಮೂರ್ತಿ ಎಲ್ಲ ಸಿದ್ಧವಾಗಿದೆ, ನಿಮ್ಮ ಗ್ರಾಮದ ಜಾತ್ರೆ ಯಾವಾಗ ಇಟ್ಕೊಂಡಿರ್ತೀರಿ ಅಂತ ಅನ್ನೋದನ್ನ ಕೇಳ್ಕೊಂಡು ಆ ಪ್ರಕಾರವಾಗಿ ಆ ಮೂರ್ತಿಗೆ ಒಂದು ಕಲರ್ ಪ್ರಾರಂಭ ಮಾಡ್ತೇವೆ. ಕಲರ್ ಮೂರ್ತಿಯನ್ನ ಕಲರ್ ಮಾಡಿ ಕೊಟ್ಟು ಆ ಮೂರ್ತಿಯನ್ನ ಬಣ್ಣದ ಅಲಂಕಾರವನ್ನು ಮಾಡಿ ಆ ಮೂರ್ತಿಯನ್ನ ಅವ್ರಿಗೆ ಒಪ್ಪಿಸ್ತೇವೆ. ಒಪ್ಪಿಸಿದಾಗ ಅದಕ್ಕೆ ಒಂದು ಶಕ್ತಿ ಅವತಾರ ಬರ್ಬೇಕಾದ್ರ ಆ ಗ್ರಾಮದ ಎಲ್ಲ ಜನರು ಮಡಿ ಹುಡಿಯಿಂದ ಇಡೀ ಗ್ರಾಮಸ್ಥರ ಒಂದು ವಾರ ಹಿಡಿಯೋದಾಗಿರ್ಬೋದು, ಒಂದು ಅಂಕಿ ಹಾಕೋದಾಗಿರ್ಬೋದು, ಮತ್ತು ಆ ದೇವಿಯನ್ನ ದೃಷ್ಟಿ ಬರೆಯುವ ಕಾರ್ಯಕ್ರಮ ಮತ್ತು ಆ ದೇವಿಯನ್ನ ಚೌಕಿ ಮನೆ ಕಟ್ಟಿ ಕುಂದಿರ್ಸೋದು. ಆ ಚೌಕಿ ಮನೆಗೆ ಹೋಗಿ ಕಟ್ಟಿಗೆ ಕುಂದಿಸಿದಾಗ ತಮ್ಮ ಗಡಿ ಭಾಗದಾಗ ದೃಷ್ಟಿ ಬರೆಯುವ ಕಾರ್ಯಕ್ರಮ ನೇತ್ರ ಕಳೆ ಅಲ್ಲೇ ಮಾಡ್ತೀವಿ ನಾವು. ನೇತ್ರ ಕಳೆಯನ್ನ ಅವರ ಗಡಿ ಭಾಗದಾಗ ಆ ಗ್ರಾಮ ದೇವಿಯನ್ನ ಮೂರ್ತಿ ಅನ್ನಬಹುದು, ಆ ಗ್ರಾಮ ದೇವಿಯ ಗಡಿ ಭಾಗದಲ್ಲಿ ನೇತ್ರ ಕಳೆಯನ್ನ ಮಾಡಿ ಆ ಮೂರ್ತಿಯನ್ನ ಅವ್ರಿಗೆ ಒಪ್ಪಿಸ್ತೇವೆ. ಸರ ನಿಮ್ಗ ಮೂರ್ತಿ ಮಾಡಕ್ ಕೊಟ್ಟಿದ್ರಿ, ನೀವು ಎಲ್ಲರೂ ದೈವದವರು ಹಿರಿಯರು, ಆ ಮೂರ್ತಿಯನ್ನ ನೀವು ತೆಗೆದುಕೊಳ್ಳಿ ಅಂತೇಳಿ ಆ ಮೂರ್ತಿಯನ್ನ ದೇವರ ಗ್ರಾಮ ದೇವಿ ಮೂರ್ತಿಯನ್ನ ಅವ್ರಿಗೆ ಕೊಡ್ತೇವೆ. ಕೊಟ್ಟಿಂದ ಅವರು ಚೌಕಿ ಮನೆ ಕಟ್ಟಿಗೆ ಹೋದು ಗುರುಗಳ ಮುಖಾಂತರ ಆ ದೇವಿಗೆ ಒಂದು ಶುದ್ಧೀಕರಣ ಮಾಡ್ಕೊಂತಾರ. ಅಂದ್ರೆ ಕಟ್ಟಿಗೆಯನ್ನ ಕೆಳಗಿಟ್ಟು ಸ್ವಲ್ಪ ಕಾಲಿಟ್ಟು ಅಲ್ಲೇ ಇಲ್ಲಿ ಇಟ್ಟು ಮಾಡಿರ್ತೇವೆ. ಅದಕ್ಕೆ ಅವರು ಏನು ಮಾಡ್ತಾರ, ಒಂದು ಸೂತ್ರವನ್ನು ಕಟ್ಕೊಂಡು ಒಂದು ಉತ್ಸವ ಮೂರ್ತಿ ಇಟ್ಕೊಂಡು ಗುರುಗಳು ಒಂದು ಕೈಯಲ್ಲಿ ಸಿಕ್ಕಾಗ ಆ ಮೂರ್ತಿ ಶುದ್ಧೀಕರಣ ಆಗುತ್ತೆ. ಅಲ್ಲಿಗೆ ಒಂದು ಶಕ್ತಿ ಪ್ರಭಾವ ಉದ್ಭವ ಆಗುತ್ತೆ. ಪ್ರಭಾವ ಉದ್ಭವ ಆ ಕಟ್ಟಿಗೆಯಿಂದ ಅದಕ್ಕೆ ಅವ್ರ ಗುರುಗಳು ಏನ್ ಮಾಡ್ತಾರ, ಮಂತ್ರೋಪದೇಶ ಮಾಡ್ತಾರ, ಅಭಿಷೇಕ ಮಾಡ್ತಾರ, ಹೋಮ ಹಾಕ್ತಾರ, ಪೂಜೆ ಮಾಡ್ತಾರ. ಅದಕ್ಕೆ ಒಳ್ಳೆ ದಿನ ಶುಭ ದಿನ ನೋಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂತಾರ. ಇವೆಲ್ಲವನ್ನು ಸಾರ್ವಜನಿಕರು ಎಲ್ಲಾರು ಸೇರಿ ಒಂದು ದೊಡ್ಡ ಹಬ್ಬವನ್ನಾಗಿ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ತಾರೆ. ಇವರು ಗ್ರಾಮ ದೇವತೆಗಳಾದ ದುರ್ಗಾದೇವಿ, ಮರಿಯಮ್ಮ, ಆದಿಶಕ್ತಿ, ಗಡಿದುರ್ಗಮ್ಮ, ಹೊಸೂರಮ್ಮ, ಹುಲಿಗೆಮ್ಮ, ದ್ಯಾಮವ್ವ, ರತಿ ಮನ್ಮಥ ಹೀಗೆ ನಾನಾ ದೇವತೆಗಳ ಮೂರ್ತಿಗಳನ್ನ ಕೆತ್ತನೆ ಮಾಡುತ್ತಾರೆ. ಈ ಭಾಗದಲ್ಲಿ ದ್ಯಾಮವ್ವ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ ಎನ್ನುತ್ತಾರೆ. ಪ್ರತಿ ವರ್ಷ 40ಕ್ಕೂ ಹೆಚ್ಚು ಮೂರ್ತಿಗಳನ್ನ ಮಾಡುತ್ತೇವೆ ಎನ್ನುತ್ತಾರೆ. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.